Hi youngsters, welcome back to my YouTube channel. I am Shiv-Kumar, Memory Athlete Coach. ಇವತ್ತು ಮ್ಯಾಕ್ಸಿಮಮ್ ಯೂತ್ಸು ಇವತ್ತು ಮೆಂಟಲಿ ರಿಲೇಟೆಡ್ಲಿ ಸೋ ಮನಿ ಒಂದು ಚಾಲೆಂಜಸ್ನ ಫೇಸ್ ಮಾಡ್ತಾ ಇದ್ದಾರೆ. ಹಾಗಾದರೆ ಈ ಒಂದು ಮೆಂಟಲಿ ಸ್ಟ್ರಾಂಗ್ ಆಗಬೇಕಂತಂದರೆ ನಾವು ಕೆಲವೊಂದು ಮೆಮೊರಿ ರಿಲೇಟೆಡಲ್ಲಿ ಕೆಲವೊಂದು ಸ್ಕಿಲ್ಸ್ನ ನಾವು ಒಂದು ಕಲಿಯುವ ಒಂದು ಅವಶ್ಯಕತೆ. ಇವತ್ತಿನ ಒಂದು ವರ್ಲ್ಡಲ್ಲಿ ನಾವು ಎಷ್ಟು ಒಂದು ಮೆಂಟಲಿ ಒಂದು ಸ್ಟ್ರಾಂಗ್ ಇರ್ತೀವೋ ನಮ್ಮ ಲೈಫಲ್ಲಿ ಎಲ್ಲ ರೀತಿ ಒಂದು ಚಾಲೆಂಜಸ್ನ ನಾವು ಫೇಸ್ ಮಾಡ್ಬೋದು. ಹಾಗಾದರೆ ಯಾರಿಗೆಲ್ಲ ಒಂದು ನಿಮ್ಮ ಒಂದು ಲೈಫಲ್ಲಿ ಒಂದು ಮೆಮೊರಿ ಚಾಂಪಿಯನ್ ಆಗ್ಬೇಕನ್ನೋ ಒಂದು ಆಸೆ ಇದ್ದರೆ ಈ ಒಂದು ಮೆಮೊರಿ ಚಾಂಪಿಯನ್ ಅನ್ನೋ ಒಂದು ಗೇಮನ್ನು ಡಿಸ್ಟ್ರಿಕ್ಟ್, ಸ್ಟೇಟ್, ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಲೆವೆಲ್ ಕಂಡಕ್ಟ್ ಮಾಡ್ತಾರೆ. ಈ ಒಂದು ಚಾಂಪಿಯನ್ಶಿಪ್ಗೆ ಪಾರ್ಟಿಸಿಪೇಟ್ ಮಾಡಿದಂಥ ಕೆಲವೊಂದು ಅಥ್ಲೆಟ್ಸ್ಗೆ ಜೊತೆಗೆ ನಾವು ಡಿಸ್ಕಸ್ ಮಾಡಿದಾಗ ಈ ವ್ಯಕ್ತಿಯ ಒಂದು ಮೆಮೊರಿ ಅನ್ನೋದು ಯಾವ ಥರ ವರ್ಕ್ ಮಾಡುತ್ತೆ, ಇವರ ಒಂದು ಬ್ರೈನ್ನ ಯಾವ ಥರ ಟ್ರೈನ್ ಮಾಡಿರ್ತಾರೆ ಅಂತಂದರೆ ಯಾವುದೇ ಒಂದು ಸ್ಕಿಲ್ಲನ್ನು ಕೂಡ ಇನ್ಸ್ಟಂಟಾಗಿ ಲರ್ನ್ ಮಾಡ್ತಾರೆ, ಇನ್ಸ್ಟಂಟಾಗಿ ರೀಕಾಲ್ ಮಾಡುವ ಒಂದು ಕೆಪಾಸಿಟಿ ಇವರಲ್ಲಿರುತ್ತೆ. ಅಂತ ಒಂದು ಮೆಮೊರಿ ಟೆಕ್ನಿಕ್ಸ್ ಆ್ಯಂಡ್ ಟಿಪ್ಸ್ನ ಇವರು ಕಲ್ತ್ಕೊಂಡಿರ್ತಾರೆ. ಹಾಗಾದರೆ ಈ ಒಂದು ಮೆಮೊರಿ ಚಾಂಪಿಯನ್ಶಿಪ್ಗೆ ಯಾರೆಲ್ಲ ಒಂದು ಪಾರ್ಟಿಸಿಪೇಟ್ ಮಾಡ್ಬೋದು ಅಂತಂದರೆ ಸ್ಟೂಡೆಂಟ್ಸ್ ಆಗಿರ್ಬೋದು, ಪ್ರೊಫೆಷನಲ್ಸ್ ಆಗಿರ್ಬೋದು, ಆ್ಯಸ್ ಎ ಬಿಸ್ನೆಸ್ ಮ್ಯಾನ್ ಕೂಡ ಈ ಒಂದು ಚಾಂಪಿಯನ್ಶಿಪ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಈ ಒಂದು ಚಾಂಪಿಯನ್ಶಿಪ್ಗೆ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಏನೆಲ್ಲ ಒಂದು ಬೆನಿಫಿಟ್ ಸಿಗುತ್ತೆ ಅಂತಂದರೆ ನಮ್ಮ ಒಂದು ಮೆಮೊರಿನ ಆ್ಯಂಡ್ ಕ್ರಿಯೇಟಿವಿಟಿನ ಇಂಪ್ರೂವ್ ಮಾಡ್ಕೊಳ್ಬೋದು. ಇದರ ರಿಲೇಟೆಡ್ಲಿ ಸೋ ಮನಿ ಒಂದು ಡಿಫ್ರೆಂಟ್ ಒಂದು ಬೆನಿಫಿಟ್ಸ್ನ ನಾವು ಪಡ್ಕೊಳ್ಬೋದು. ಅದೇ ರೀತಿ ನಮ್ಮ ಒಂದು ಕರಿಯರ್ನ ಕೂಡ ಬಿಲ್ಡ್ ಮಾಡ್ಕೊಳ್ಬೋದು. ನಮ್ಮದೇ ಆದಂಥ ಒಂದು ಗಿನ್ನಿಸ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ಕೂಡ ನಮ್ಮ ಒಂದು ನೇಮನ್ನು ಕೂಡ ನಾಮಿನಿ ಮಾಡ್ಕೊಳ್ಬೋದು. ಅದೇ ಥರ ನಮ್ಮ ಒಂದು ನೇಮಿನ ಒಂದು ಫೇಮನ್ನು ಕೂಡ ಕ್ರಿಯೇಟ್ ಮಾಡ್ಕೊಳ್ಬೋದು. ಇದೇ ಒಂದು ಕರಿಯರ್ ಆಗಿ. ಹಾಗಾದರೆ ನಮ್ಮ ಲೈಫ್ಗೆ ಆ್ಯಸ್ ಎ ಪ್ರೊಫೆಷನಲ್ಸ್, ಆ್ಯಸ್ ಎ ಬಿಸ್ನೆಸ್ ಮ್ಯಾನ್ಗೆ ಕೂಡ ಇದೆಲ್ಲ ಒಂದು ಡೈಲಿ ಲೈಫಲ್ಲಿ ಈ ಒಂದು ಮೆಮೊರಿ ಚಾಂಪಿಯನ್ಶಿಪ್ಗೆ ಪಾರ್ಟಿಸಿಪೇಟ್ ಮಾಡೋದ್ರಿಂದ, ಈ ಮೆಮೊರಿ ಟಿಪ್ಸ್ ಆ್ಯಂಡ್ ಟೆಕ್ನಿಕ್ಸ್ನ ಕಲಿಯೋದ್ರಿಂದ ಏನೆಲ್ಲ ಒಂದು ಬೆನಿಫಿಟ್ ಇದಾವೆ ಅಂತಂದರೆ, ಫಸ್ಟ್ ಒಂದು ಬೆನಿಫಿಟ್ ಯಾವುದು ಅಂತಂದರೆ ನಮ್ಮ ಫೋಕಸ್ ಆ್ಯಂಡ್ ಕಾನ್ಸಂಟ್ರೇಷನ್ ಲೆವೆಲ್ ಇಂಪ್ರೂವ್ ಆಗುತ್ತೆ. ಇದರಿಂದ ನಮ್ಮ ಒಂದು ಪ್ರೊಡಕ್ಟಿವಿಟಿ ಅನ್ನೋದು ಇಂಪ್ರೂವ್ ಆಗುವ ಚಾನ್ಸಸ್ ಕಾಣುತ್ತೆ. ನೆಕ್ಸ್ಟ್ ಒನ್ ಏನಂತಂದರೆ ಒಂದು ಬೆಟರ್ ಡಿಸಿಷನ್ ಅನ್ನೋದನ್ನ ನಾವು ತೆಗೆದುಕೊಳ್ಳುವ ಒಂದು ಪಾಸಿಬಿಲಿಟೀಸ್ ನಮ್ಮಲ್ಲಿ ಕಾಣ್ಬೋದು. ಹೇಗೆ ಅಂತಂದರೆ ನಾವು ಒಳ್ಳೆಯ ರೀತಿಯ ಒಂದು ಮೆಮೊರಿ ರಿಲೇಟೆಡಲ್ಲಿ ಸರಿಯಾದ ರೀತಿಯಲ್ಲಿ ನಮ್ಮ ಒಂದು ಬ್ರೈನ್ನ ಟ್ರೈನ್ ಮಾಡೋದ್ರಿಂದ ಕ್ರಿಟಿಕಲ್ ಥಿಂಕಿಂಗ್ ಆಗಿರ್ಬೋದು, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ನ ಕೂಡ ನಾವು ಕಲಿಯೋದ್ರ ಮೂಲಕ ಇದರಿಂದ ಯಾವುದೇ ಒಂದು ನಮ್ಮ ಲೈಫಲ್ಲಿ ಬರ್ತಕ್ಕಂಥ ಒಂದು ಡಿಸಿಷನ್ಸ್ನ ನಾವು ರೈಟ್ ವೇಯಲ್ಲಿ ರೈಟ್ ಟೈಮಲ್ಲಿ ತೆಗೆದುಕೊಳ್ಬೋದು. ಅದೇ ರೀತಿ ನೆಕ್ಸ್ಟ್ ಒನ್ ಏನಂತಂದರೆ ಫಾಸ್ಟರ್ ಲರ್ನಿಂಗ್. ಇನ್ನು ಸ್ಟೂಡೆಂಟ್ಸ್ ಆ್ಯಂಡ್ ಪ್ರೊಫೆಷನಲ್ ಲೈಫಲ್ಲಿ ಲರ್ನಿಂಗ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಮೆಮೊರಿ ಪಾರ್ಟಿಸಿಪೇಟ್ ಮಾಡಿದಂಥ ಕೆಲವೊಂದು ಅಥ್ಲೆಟ್ಸ್ ಒಂದು ಮೈಂಡ್ ಯಾವ ಥರ ಇರುತ್ತೆ ಅಂತಂದರೆ ಫಾಸ್ಟರ್ ಲರ್ನಿಂಗ್, ಫಾಸ್ಟಾಗಿ ಅಬ್ಸರ್ವ್ ಮಾಡೋದಾಗಿರ್ಬೋದು, ಫಾಸ್ಟಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದಾಗಿರ್ಬೋದು, ಈಸಿಯಾಗಿ ರೀಕಾಲ್ ಮಾಡ್ಕೊಳ್ಳೋದಾಗ ಒಂದು ಚಾನ್ಸಸ್ನ ನಾವು ಇಲ್ಲಿ ಕಾಣ್ಬೋದು. ಹಾಗಾದರೆ ನೆಕ್ಸ್ಟ್ ಒಂದು ಏನಂತಂದರೆ ಎನ್ಹಾನ್ಸ್ ಅವರ್ ಕ್ರಿಯೇಟಿವಿಟಿ. ನಮ್ಮ ಒಂದು ಕ್ರಿಯೇಟಿವಿಟಿನ ಕೂಡ ನಾವು ಇಂಪ್ರೂವ್ ಮಾಡ್ಕೊಳ್ಬೋದು. ಹೇಗೆ ಅಂತಂದರೆ ನಮ್ಮ ವಿಜುವಲೈಸೇಷನ್, ಈ ಒಂದು ಮೆಮೊರಿ ಅಥ್ಲೆಟ್ಸ್ ಅವರ ಒಂದು ಬ್ರೈನ್ ಯಾವ ಥರ ಅಂತಂದರೆ ಒಂದು ವಿಜುವಲೈಸೇಷನ್ ಒಂದು ಬ್ರೈನ್ನ ಒಂದು ಪವರ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಒಂದು ಕ್ರಿಯೇಟಿವಿಟಿ ಅನ್ನೋದು ಇಂಪ್ರೂವ್ ಆಗುತ್ತೆ. ಅದೇ ಥರ ಒಂದು ಸ್ಟ್ರೆಸ್ ಆ್ಯಂಡ್ ಆನ್ಸೈಟಿನ ಕೂಡ ನಮ್ಮ ಒಂದು ಲೈಫಲ್ಲಿ ನಾವು ಕಂಟ್ರೋಲ್ ಮಾಡ್ಬೋದು. ಈ ಒಂದು ಮೆಮೊರಿ ಚಾಂಪಿಯನ್ಶಿಪ್ಗೆ ನಾವು ಪಾರ್ಟಿಸಿಪೇಟ್ ಮಾಡೋದು. ನೆಕ್ಸ್ಟ್ ಒನ್ ನಮ್ಮ ಒಂದು ಬ್ರೈನ್ನ ಒಂದು ಹೆಲ್ತ್ನ ಕೂಡ ನಾವು ಕಾಪಾಡ್ಕೊಳ್ಬೋದು. ಯಾಕಂತಂದರೆ ಸೋ ಮನಿ ನಮ್ಮ ಮೆಂಟಲಿ ಶಾರ್ಪ್ ಆಗೋದ್ರ ಜೊತೆಗೆ ನಮ್ಮ ಒಂದು ಕಾಗ್ನೇಟಿವ್ ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೊಳ್ಳೋದಂತಲೇ ನಾವು ಒಂದು ಮೆಂಟಲಿ ಸ್ಟ್ರಾಂಗ್ ಆಗ್ಬೋದು ಅಂತ ಹೇಳ್ತೀನಿ. ನೆಕ್ಸ್ಟ್ ಬರುವ ಒಂದು ಸೀರೀಸಲ್ಲಿ ಟೋಟಲ್ ಇನ್ಫಾರ್ಮೇಷನ್ ಮೆಮೊರಿ ಚಾಂಪಿಯನ್ಶಿಪ್ ರಿಲೇಟೆಡಲ್ಲಿ ಟೆಕ್ನಿಕ್ಸ್ ಆ್ಯಂಡ್ ಟಿಪ್ಸ್ನ ನಾನು ಶೇರ್ ಮಾಡ್ತೀನಿ. ನೀವು ಫಾಲೋ ಮಾಡಿದ್ದೆ ಆದಲ್ಲಿ ಟೋಟಲ್ ನಾವು ಕೂಡ ನಮ್ಮ ಲೈಫಲ್ಲಿ ಮೆಮೊರಿನ ಇಂಪ್ರೂವ್ ಮಾಡಿಕೊಂಡು ನಮ್ಮ ಲೈಫಲ್ಲಿ ಯಾವುದೇ ಒಂದು ಇನ್ಫಾರ್ಮೇಷನ್ ಕಲಿಯೋದ್ರಲ್ಲಾಗಿರ್ಬೋದು ನಾವು ಇಂಪ್ರೂವ್ ಆಗ್ಬೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಟೋಟಲ್ ಟಿಪ್ಸ್ ಆ್ಯಂಡ್ ಟೆಕ್ನಿಕ್ಸ್ನ ನಾನು ಶೇರ್ ಮಾಡ್ತೀನಿ. ನೀವು ಫಾಲೋ ಮಾಡಿದ್ದೆ ಆದಲ್ಲಿ ಟೋಟಲ್ ಇನ್ಫಾರ್ಮೇಷನ್ ನಿಮಗೆ ಸಿಗುವ ಒಂದು ಚಾನ್ಸಸ್ ಇರುತ್ತೆ. ಫೈನಲಿ ಥ್ಯಾಂಕ್ ಯು.